ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಉಪಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು. ರಾಜು ಕಾಗೆ. ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೊಳಿಸಿರುವ ಪಂಚ್ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದು, ರಾಜ್ಯದ 3 ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶವೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಶನಿವಾರ ದಿನಾಂಕ 23ರಂದು ಮತಕ್ಷೇತ್ರದ ಕಿಳೆಗಾಂವ್ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ 2028ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ವಿರೋಧ ಪಕ್ಷದ ನಾಯಕರಲ್ಲಿ ಒಮ್ಮತದ ಕೊರತೆ ಇದ್ದು, ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ, ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳಾಗಿ ಮನೆಯೊಂದು 3 ಬಾಗಿಲದಂತಾಗಿದೆ. ಅವರ ಇಲ್ಲಸಲ್ಲದ ಆರೋಪಗಳಿಗೆ ಜನರು ಉಪಚುನಾವಣೆಯ ಮುಖಾಂತರ ತಕ್ಕ ಪಾಠ ಕಲಿಸಲಿದ್ದಾರೆಂದು ಬಿಜೆಪಿಯ ವಿರುದ್ಧ ಹರಿಹಾಯ್ದರು. ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ನಡೆದ ಸಂದರ್ಭದಲ್ಲಿ ಬಿಜೆಪಿಯವರು ಮೊದಲು ಎಡವಿದ್ದು ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ. ಎರಡನೇದ್ದು, ಸರ್ಕಾರ ನಮ್ಮ ಗ್ಯಾರಂಟಿಗಳನ್ನು ಚೆನ್ನಾಗಿ ಮೆಚ್ಚಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮೂರನೇದ್ದು, ನಮ್ಮ ಎಲ್ಲ ಮಂತ್ರಿ ಮಂಡಳದ ಎಲ್ಲ ನಮ್ಮ ಗೌರವಾನ್ವಿತ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ MLAಗಳು ಅಲ್ಲಿ ದಿನನಿತ್ಯ ಪ್ರಚಾರ ಮಾಡೋದನ್ನು ನಾವು TV ಮುಖಾಂತರ ಗಮನವನ್ನು ಹರಿಸಿದಾಗ ನಮಗೆ 3 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅನ್ನೋಂಥ ಆತ್ಮವಿಶ್ವಾಸವನ್ನು ನಾವು ಹೊಂದಿದ್ದೀವಿ. ನಾನು ಮೊನ್ನೆ ಸಹಿತ ನೀವು ಕೇಳಿದ ಪ್ರಶ್ನೆಗೆ 3ಕ್ಕೂ 3 ಗೆಲ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿಯೂ ಹೇಳಿದ್ದೀವಿ. ಅವರು ಇವತ್ತಿನ ಮೇಲೆ ನಮ್ಮ ಮೇಲೆ ಅಪವಾದನೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಹಣದ ಹೊಳೆಯನ್ನು ಹರಿಸಿದ್ದಾರೆ, ಹೆಂಡದ ಹೊಳೆಯನ್ನು ಹರಿಸಿದ್ದಾರೆ. ಅವರು ವಿರೋಧ ಪಕ್ಷದವರು ನಾವು ಗೆದ್ದ ನಂತರ ಇದು ಮಾತಾಡೋದು ಸಹಜವಾಗಿ. ಅದಕ್ಕೇನು ಅವ್ರ ಬಗ್ಗೆ ನಾನೇನು ಭಾಳ ಸಿಟ್ಟಿನಿಂದ ಹೇಳ್ತಾ ಇಲ್ಲ. ಜನ ನಮಗೆ ಗ್ಯಾರಂಟಿಗಳಿಗೆ, ನಮ್ಮ ಇವತ್ತು 1.5 ವರ್ಷದಿಂದ ನಾವು ಮಾಡುವಂಥ ಕಾರ್ಯಗಳಿಗೆ ಮೆಚ್ಚಿ ನಮಗೆ ಆಶೀರ್ವಾದ ಮಾಡಿದ. ಮುಂದೆ ಸಹಿತ ಇದು ದಿಕ್ಸೂಚಿ, 2028ರ ದಿಕ್ಸೂಚಿ. ಮತ್ತೆ ನಾವು ಅಧಿಕಾರದಲ್ಲಿ ಬಂದು ಮತ್ತೆ ಮುಂದಿನ ಸಲನೂ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿ ಚುಕ್ಕಾಣಿ ಹಿಡಿತಿದೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಆಮೇಲೆ ಅಲ್ಲಿ ಬಿಜೆಪಿಯಲ್ಲಿ ಒಡೆದ ಮನೆ, ಅಲ್ಲಿ ಯತ್ನಾಳು, ರಮೇಶ್ ಜಾರಕಿಹೊಳಿ ಅವರು ಕೆಲವು ಒಂದು ಗುಂಪ, ಮತ್ತೊಂದು ವಿಜಯೇಂದ್ರ ಒಂದು ಗುಂಪ, ಅಧ್ಯಕ್ಷ ನಿಲ್ಲಿಸಬೇಕು, ನಿಲ್ಲಿಸಬೇಕು. ಆಮೇಲೆ ನಮಗೂ ಚುನಾವಣೆಯಲ್ಲಿ ಕೆಲವು ತೊಂದರೆಗಳನ್ನು ನಾವೇನೋ ನಮ್ಮ ಜಮೀರ್ ಅಹಮದ್ ಒಂದು ಮಾತಾಡಿದ್ದು, ಅದನ್ನು ಬಹಳ ಪ್ರಮುಖವಾಗಿ ಅವರು ಅಸ್ತ್ರವನ್ನು ಮಾಡಿಕೊಂಡು ತೆಗೆದುಕೊಂಡ್ರು ಚುನಾವಣೆ. ಬಟ್ ಅದು ಗೆಳೆತನದಲ್ಲಿ ಏನೋ ಮಾತಾಡಿದಾರೆ. ನಮ್ಮ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಮೊದಲೇ ನಡೆದ ಗೆಳೆತನ ಅದು ಇಫೆಕ್ಟ್ ಆಗಿ ಅಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ, ಆತ್ಮವಿಶ್ವಾಸದ ಮೇಲೆ ಹೋದ್ರು ಅವರು. ಜನ ಅದಕ್ಕೆ ತಿರಸ್ಕಾರ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೂ ಸಹಿತ ನಮಗೆ ಜನ ಮುಂದಿನ ಸಲ ಆಶೀರ್ವಾದ ಮಾಡಿದ್ರು. ಇದನ್ನು ಅರಿತುಕೊಂಡು ನಾವು ಇನ್ನು ಈ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಟ್ಟು ಅಭಿವೃದ್ಧಿ ಹತ್ತಿರ ಹೋಗಿ ಗ್ಯಾರಂಟಿಗಳ ಜೊತೆಗೆ ಶಿಕ್ಷಣ, ಆರೋಗ್ಯ, ಕುಡಿ ನೀರು, ನೀರಾವರಿ ಯೋಜನೆಗಳು, ಸಾಕಷ್ಟು ಜನರ ಹಳ್ಳಿಯಲ್ಲಿ ತೊಂದರೆಗಳಿದಾವು. ಅದನ್ನೆಲ್ಲ ಈ ಸಮಯದಲ್ಲಿ ಒಟ್ಟು 2.5 ಕೋಟಿ ಅನುದಾನದಲ್ಲಿ ಹನುಮಾಪುರ್, ತೇವರಟ್ಟಿ, ಶಿವನೂರ್, ಅಗ್ರಾನಿ, ಇಂಗಳಗಾಂವ್, ಅಬ್ಬಿಹಾಳ್, ಮಾಯನಟ್ಟಿ, ಮಲಾಬಾದ್, ಅನಂತಪುರ್, ಅಜೂರ್, ಕಿಳೆಗಾಂವ್ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಈ ಸಮಯದಲ್ಲಿ ಕೆಪಿಸಿಸಿ ಸದಸ್ಯ ಚಂದ್ರಕಾಂತ್ ಇಮ್ಮಡಿ, ಶಿವಾನಂದ್ ಗೊಲ್ಬಾವಿ, ಗೂಳಪ್ಪ ಜತ್ತಿ, ಪ್ರಕಾಶ್ ಡೊಳ್ಳಿ, ದಿಲೀಪ್ ಪೂಜಾರಿ, ಕಲ್ಮೇಶ್ ಬಿರಾದಾರ್, ಸುರೇಶ್ ಪಾಟೀಲ್, ವಿಠಲ್ ಖೋತ್, ರಾಜು ನಿಲಜ್ಗಿ, ರಾವ್ಸಾಬ್ ಖೋತ್, ರೋಹಿತ್ ಬಡ್ಗೇರ್, ಗುತ್ತಿಗೆದಾರರಾದ ಸುಭಾಷ್ ಪೂಜಾರಿ, ಮುರುಗೇಶ್ ಪಾಟೀಲ್, RS ಮುತ್ನಾಳ್, ಉಮೇಶ್ ಕುಲ್ಲೋಳಿ, ಶಿವಾನಂದ್ ಹುಚ್ಚಗೌಡರ್, ಗಜಾನನ್ ಕಾಂಬ್ಳೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಿಳೆಗಾಂವದಿಂದ ಬಸವರಾಜ್ ತಾರ್ದಾಳೆ.